ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ ಸ್ನೇಹಿತರೆ, ಬೆಳ್ತಂಗಡಿ ವ್ಯಾಪ್ತಿಯಲ್ಲಿ ಏನೆಲ್ಲ ನಡೀತಾ ಇದೆ ಎಂಬುದರ ಬಗ್ಗೆ ನಿಮಗೆ ಆಲ್ರೆಡಿ ಗೊತ್ತಿರತಕ್ಕಂಥ ಸಂಗತಿ. ಅಲ್ಲಿ ಯಾವುದೇ ಒಂದು ಕೊಲೆ ಮಾಡಿದ ಸಮೇತ ದಲಿತರ ಮೇಲೆ ದಬ್ಬಾಳಿಕೆ, ಅಂದರೆ ಬಡವರ ಮೇಲೆ ದಬ್ಬಾಳಿಕೆ, ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಅಂಬುವ ರೀತಿಯಲ್ಲಿ ಅಲ್ಲಿನ ಅಧಿಕಾರಿಗಳು ನಡ್ಕೊಂತಕ್ಕಂಥದ್ದು ಮೇಲ್ನೋಟ ಕಾಣ್ತಾ ಇದೆ. ನೋಡಿ, ಮೊನ್ನೆ ಈಗ ಒಂದು 3-4 ತಿಂಗಳಾಯ್ತಂಗೋ ಸುಮಂತ ಸತ್ತಿರ್ತಕ್ಕಂಥ ವ್ಯಕ್ತಿಗೆ ನ್ಯಾಯ ಇವತ್ತಿಗೂ ಇಲ್ಲ. ಬದುಕಿರ್ತಕ್ಕಂಥ ಒಂದು ಬಡ ಫ್ಯಾಮಿಲಿಯ ಮೇಲೆ ಅಲ್ಲಿನ ಅಧಿಕಾರಿಗಳು ಅವರ ಮನೆಯನ್ನು ನೆಲಸಮ ಮಾಡಿ ಏನೆಲ್ಲ ಅವಾಂತರ ಮಾಡಿದರು ಎಂಬುದರ ಬಗ್ಗೆ ನಿಮಗೆ ಆಲ್ರೆಡಿ ಗೊತ್ತಿರತಕ್ಕಂಥ ಸಂಗತಿ. ಇದರ ಬಗ್ಗೆ ನಮ್ಮ RTI ಕಾರ್ಯಕರ್ತ ಮತ್ತು ಸೌಜನ್ಯ ಹೋರಾಟಗಾರನಾದ ಟಿ ಜಯಂತ್ ಅವರು ಉಗ್ರ ಹೋರಾಟವನ್ನು ಮಾಡಿ ಇವರಿಗೆ ನ್ಯಾಯ ಕೊಡಿಸ್ಬೇಕಂತೇಳಿ ಗಟ್ಟಿಯಾಗಿ ನಿಂತ್ಕೊಂಡಿರ್ತಕ್ಕಂಥ ವ್ಯಕ್ತಿ ಎಂಬುದರ ಬಗ್ಗೆ ನಿಮಗೆಲ್ಲ ಗೊತ್ತಿರತಕ್ಕಂಥ ಸಂಗತಿ. ಅಲ್ಲಿನ MLAಗಳು ಏನು ಹೇಳಿದರು, ಇವಾಗ ಏನಾಗಿದೆ ಎಂಬುದರ ಬಗ್ಗೆ ಫುಲ್ಲು ಇನ್ಫಾರ್ಮೇಷನ್ ನಿಮಗೆ ಸಿಗಬೇಕಂದ್ರೆ ಈ ಟಿ ಜಯಂತ್ ಅವರೇ ಹೇಳಿರ್ತಕ್ಕಂಥ ಮಾಹಿತಿ ದಾಖಲೆ ಸಮೇತ ನಮ್ಮಲ್ಲಿಗೆ ಕಳಿಸಿದರು. ಆ ದಾಖಲಾತಿ ಸಮೇತ ನನ್ನಲ್ಲಿ ಉಂಟು. ಇಲ್ಲಿ ಯಾವುದು ಪರಿಶೀಲನೆ ಮಾಡೋದಿಲ್ಲ. ಧರ್ಮಸ್ಥಳದ ವ್ಯಾಪ್ತಿಯಲ್ಲಿ ಯಾವುದೇ ಒಂದು ಜಾಗವನ್ನು ತಗೋಬೇಕು, ಸರ್ಕಾರದ್ದು ಅಥವಾ ಬೇರೆಯವ್ರದ್ದು ಏನೋ ಗೊತ್ತಿಲ್ಲ ರೀ, ಅದ್ರ ಬಗ್ಗೆ ಯಾವುದು ತನಿಖೆ ಮಾಡಲ್ಲ. ಅಲ್ಲಿನ ಧರ್ಮಸ್ಥಳದ ನಕಲಿ ದೇವಮಾನವ ಅಥವಾ ಬೇರೆ ಯಾರೋ ನನಗಂತೂ ಗೊತ್ತಿಲ್ಲ. ಉನ್ನತ ಮಟ್ಟದ ಅಧಿಕಾರಿಗಳು ಅಥವಾ ಅವರ ಚೇಲಗಳು, ಧರ್ಮಸ್ಥಳದ ದಣಿಗಳ ಚೇಲಗಳು ಏನು ಹೇಳ್ತಾರೋ ಅದೇ, ಧರ್ಮಸ್ಥಳದ ದಣಿಗಳು ಏನು ಹೇಳ್ತಾರೋ ಅದೇ ಫೈನಲ್. ಮೇಲ್ನೋಟಕ್ಕೆ ಹಾಗೆ ಕಾಣ್ತಕ್ಕಂಥದ್ದು. ಇಲ್ಲಾಂದರೆ ಇಷ್ಟೊತ್ತಿಗೆ ನ್ಯಾಯ ಸಿಗುತ್ತಾ? ಅದು ವೃದ್ಧ ದಂಪತಿಗೆ ನ್ಯಾಯ ಸಿಗ್ತಿತ್ತು. ನೋಡಿ, ಧರ್ಮಸ್ಥಳದ ಆನೆ ಮಾವತ್ನ ಜಾಗ ಯಾರ ಹೆಸರಲ್ಲಿದೆ ಅದರ ಬಗ್ಗೆ ನಮ್ಮ ಜಯಂತ್ ಅವರು RTI ಹಾಕಿದ್ರು. ಇದನ್ನ ಸರ್ವೆ ಮಾಡಲೇಬೇಕು, ಇದು ಸರ್ಕಾರದ ಜಾಗನ ಅಥವಾ ಬೇರೆ ಯಾರ್ದೋ ಜಾಗ ಗೊತ್ತಿಲ್ಲ. ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಪಕ್ಕದಲ್ಲಿರ್ತಕ್ಕಂಥ ಆನೆ ಮಾವತನ ಜಾಗದಲ್ಲಿ ಈಗ ಅಯೋಧ್ಯ ಅತಿಥಿ ಎಂಬುವ ಹೋಟೆಲ್ ಬೆಳೆದು ನಿಂತಿದೆ. ಈ ಜಾಗ ಯಾರ್ದು ಎತ್ತ ಅಂತ ಕೇಳಿದರೆ ಅದು ಸರ್ಕಾರದ್ದು ಅಥವಾ ಬೇರೆ ಯಾರದ್ದು ನಮಗಂತೂ ಗೊತ್ತಿಲ್ಲ. ಈಗ ಸರಲ್ಲಿ ಸರ್ವೆ ಆಗ್ತಕ್ಕಂಥದ್ದು ಗ್ಯಾರಂಟಿ. ಇದು ಸರ್ಕಾರ ಜಾಗನ ಅಥವಾ ಬೇರೆಯವ್ರ ಜಾಗನ ನಿಮ್ಮ ಅಭಿಪ್ರಾಯಕ್ಕೆ ಬಿಟ್ಟಿದ್ದು. ದಾಖಲಾತಿ ಪ್ರಕಾರ ಸರ್ಕಾರ ಜಾಗ ಅಥವಾ ಆನೆ ಮಾವತ್ನ ಜಾಗ ಇವೆರಡೇ ಆಗಿರಬೇಕು. ಅದರಲ್ಲಿ ಧರ್ಮಸ್ಥಳದ ನಕಲಿ ದೇವಮಾನವರು ಹೇಗೆ ಬಿಲ್ಡಿಂಗ್ ಕಟ್ಟಿದರು? ಅಧಿಕಾರಿಗಳು ನೀವು ಜೀವಂತವಾಗಿದ್ದರೆ ದಯವಿಟ್ಟು ಹೋಗಿ ನೆಲಸಮ ಮಾಡಿ, ಇದೆಯಾ ನಿಮಗೆ ತಾಕತ್ತು? ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಅನ್ನುವ ಹಾಗೆ ದಲಿತರ ಮೇಲೆ ದಬ್ಬಾಳಿಕೆ, ಆ ಬಡ ಜನರ ಮೇಲೆ ವೃದ್ಧ ದಂಪತಿಯ ಮನೆಯನ್ನು ನೆಲಸಮ ಮಾಡಿ ಏನು ಕಟ್ಕೊಂಡ್ರಿ ನೀವು? ಒಬ್ರಿಗೊಂದು ನ್ಯಾಯನಾ? ನಿಮಗೆ ದಮ್ಮು ತಾಕತ್ತು ಏನಾದರೂ ಇದ್ದರೆ ಅಯೋಧ್ಯ ಅತಿಥಿ ಹೋಟೆಲನ್ನು ನೆಲಸಮ ಮಾಡಿ, ಅತಿಥಿ ಹೋಟೆಲಿನ ದಾಖಲಾತಿಯನ್ನು ಪರಿಶೀಲನೆ ಮಾಡಿ. ನಿಮಗೆಲ್ಲ ಗೊತ್ತಾಗುತ್ತೆ ಯಾರ ಹೆಸರಿಗಿತ್ತು, ಇವಾಗ ಯಾರ ಹೆಸರಿಗಿದೆ. ಇದ್ರ ಬಗ್ಗೆ ನೀವೇನು ತನಿಖೆ ಮಾಡಲ್ಲ. ನಿಮ್ಮದೇನಿದ್ರು ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಹಾಗೆ ಕಾಣ್ತಕ್ಕಂಥದ್ದು. ಸ್ನೇಹಿತರೆ, ಧರ್ಮಸ್ಥಳದ ಆಸುಪಾಸಿನಲ್ಲಿ ನಡೆದಂತಹ ಘಟನೆಯನ್ನು ನಮ್ಮ ಸೌಜನ್ಯ ಹೋರಾಟಗಾರನಾದ ಟಿ ಜಯಂತ್ ಅವರು ಕೂಲಂಕುಷವಾಗಿ ಹೇಳಿದ್ದಾರೆ. ಈ ವಿಡಿಯೋ ನೋಡಿ ನಿಮಗೆಲ್ಲ ಅರ್ಥ ಆಗುತ್ತೆ. ಧರ್ಮಸ್ಥಳದ ನಕಲಿ ದೇವಮಾನವನ ಅವಾಂತರಗಳು ಒಂದೆರಡಲ್ಲ ರೀ, ಬೇಜಾನಿದ್ದಾವೆ. ಅದಕ್ಕೆ ಇದು ಸಾಕ್ಷಿ ಎಂಬುವ ರೀತಿಯಲ್ಲಿದೆ. ದಯವಿಟ್ಟು ಈ ವಿಡಿಯೋವನ್ನು ನೋಡಿ. ಎಲ್ಲ ನಮ್ಮ ನ್ಯಾಯಪರ ಹೋರಾಟಗಾರರಿಗೆ ನಮಸ್ತೆ. ಇವತ್ತು ತಾರೀಕು 27/4/2026. ಈ ಒಂದು ವಿಡಿಯೋ ಮಾಡೋ ಉದ್ದೇಶ ಏನಂತ ಹೇಳಿದ್ರೆ, ರಾಜ್ಯದ ಎಲ್ಲ ಜನತೆ ನೋಡ್ತಾ ಇರಬಹುದು. ಕಡಬ ತಾಲೂಕು ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕು ಕಾಪಿನಬಾಗಿಲು ರಾಧಮ್ಮ ಹಾಗೂ ಮುತ್ತುಸ್ವಾಮಿ ಅವರ ಪರಿಶಿಷ್ಟ ಜಾತಿಯವರ ಮನೆಯನ್ನು 1 ವರ್ಷ ಹಿಂದೆ, ಅಂದರೆ 1 ವರ್ಷ ಕಳೆತಿವಾಗ 13/11/2024
ಕಡಬ ತಹಸೀಲ್ದಾರರು, ಪಂಚಾಯತ್ ನಿರ್ವಹಣಾಧಿಕಾರಿ ನವೀನ್ ಭಂಡಾರಿ, ಮೆಸ್ಕಾಂ ಅಧಿಕಾರಿ, ಪೊಲೀಸರು ಹಾಗೂ RI, VA, ಕೌಕ್ರಾಡಿ ಪಂಚಾಯತ್ PDO ಅವರು ಇವರೆಲ್ಲ ಸೇರಿ ಏಕಾಏಕಿ ರಾಧಮ್ಮನ ಮನೆಗೆ ನುಗ್ಗಿ ಮನೆಯನ್ನು ಒಡೆದು ಸರ್ವನಾಶ ಮಾಡಿದ್ದಾರೆ. ತೆರವುಗೊಳಿಸಿರೋದಲ್ಲ, ನಾಶ ಮಾಡಿರೋದು ಅಂತ ಹೇಳ್ಬೋದು. ಯಾಕಂದರೆ ಹೇಳಿದ್ರೆ ಈ ವಿಷಯದಲ್ಲಿ ನಾವು ಅಂದರೆ ರಾಧಮ್ಮ ಅವರೊಂದಿಗೆ ಇದ್ದು ನಾವು ಹೋರಾಟ ಮಾಡ್ತಾಯಿದ್ದೆ. 2025 ಡಿಸೆಂಬರ್ ತಿಂಗಳಲ್ಲಿ ಪುತ್ತೂರು AC ಕಚೇರಿ ಮುಂದೆ ಹೋರಾಟ ಮಾಡಿದ್ವಿ. ಅದರ ವಿರುದ್ಧ ಒಂದಿಷ್ಟು ವರದಿ ಸಿಕ್ಕಿದೆ. ಆವತ್ತು ನಾವು ಹೋರಾಟಕ್ಕೆ ಕೂರುವಾಗ ಇದರ ತನಿಖೆಗೋಸ್ಕರ, ಇದರ ಒಂದು ವರದಿಗೋಸ್ಕರ ಪುತ್ತೂರು AC ಅವರು ಸುಳ್ಯ ತಹಸೀಲ್ದಾರರನ್ನು ನೇಮಕ ಮಾಡಿದರು. ಆನಂತರ ವರದಿ ನಮಗೆ ಕೈ ಸಿಗಿರಲಿಲ್ಲ ಏನಾಗಿದೆ ಅಂತ. ಆ ವರದಿ ಒಂದು ಕೈ ಸಿಕ್ಕಿದೆ. ಆ ಮಾಹಿತಿಯನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಲು ಈ ವಿಡಿಯೋ ಮಾಡ್ತಾಯಿದ್ದೇನೆ. ಆ ವರದಿ ನಮಗೆ ಸಿಕ್ಕಿರೋದು ಅಲ್ಲಿಗೆ ಪುತ್ತೂರಿಗೆ ಕೊಟ್ಟಿರೋದು 5/1/2026 ಸುಳ್ಯ ತಹಸೀಲ್ದಾರರವರು ಇದರ ವರದಿಯನ್ನು ಪುತ್ತೂರು AC ಅವರಿಗೆ ಕೊಟ್ಟಿದ್ದಾರೆ. ಅದರ ಪ್ರಕಾರವಾಗಿ ಇಲ್ಲ ಸರಿ ಅವರಿಗೆ 94C ಕೊಡೋಣ ಅಂತೆಲ್ಲ AC ಅವರು ಹೇಳಿದ್ರು. ಅದರಂತೆ AC ನ್ಯಾಯಾಲಯಲ್ಲೂ ಸರಿ ಅವರಿಗೆ ಇದು ಕೊಡಿ ಅಂತ ಒಂದು ಕಡೆಯಿಂದ ಅಕ್ರಮವಾಗಿ ನೆಲಸಮ ಮಾಡಿರೋದೆಂಬುದು ಸ್ಪಷ್ಟವಾಗಿದೆ ಅಲ್ಲಿ. ಆದರೆ 94C ಅಡಿಯಲ್ಲಿ ಹಕ್ಕುಪತ್ರ ಕೊಡಬೇಕಾದರೆ 2015 ಹಿಂದಕ್ಕೆ ವಾಸವಾಗಿರಬೇಕು. ಅದರಿಂದ ಇದು ತನಿಖೆ ನಡೆಸಿ ಕೊಡಿ ಅಂತ ಒಂದು ಆದೇಶವನ್ನು ಕಡಬ ತಹಸೀಲ್ದಾರರಿಗೆ ಕೊಟ್ಟಿದ್ದಾರೆ. ಆದರೆ ಕಡಬ ತಹಸೀಲ್ದಾರರು ನಾನು ಕೊಡಲಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಆಯ್ತು ಸ್ವಾಮಿ, ನಿಮಗೆ ಕೊಡಲಿಕ್ಕೆ ಆಗಲ್ಲ, ಅದು ಕೊಡಿ ಅಂತ ನಾನು ಹೇಳೋದೇ ಇಲ್ಲ. ಅಂದರೆ ಒಂದು 94C ಅಡಿಯಲ್ಲಿ ಹಕ್ಕುಪತ್ರ ಪಡೆಯಬೇಕಾದ್ರೆ 2015 ಹಿಂದಕ್ಕೆ ಆ ಸ್ಥಳದಲ್ಲಿ ವಾಸವಾಗಿರಬೇಕಿತ್ತು. ಅದು ಅಲ್ಲದೆ ಅಲ್ಲಿಯ ವಾಸದ ಎಲ್ಲ ದಾಖಲೆಗಳು ಇರಬೇಕಿತ್ತು. ಈ ಥರ ಇದ್ದರೆ ಮಾತ್ರ 94C ಅಡಿಯಲ್ಲಿ ಹಕ್ಕುಪತ್ರ ಪಡಲಿಕ್ಕೆ ಅರ್ಹರು ಎಂಬುದಿದೆ. ಅಂದರೆ ಒಂದನೇದಾಗಿ ಆಧಾರ್ ಕಾರ್ಡ್ ಇರಬೇಕು, ಎರಡನೇದಾಗಿ ಮನೆ ತೆರಿಗೆ ಕಟ್ಟಿರೋದು ಬೇಕು, ರೇಷನ್ ಕಾರ್ಡ್ ಬೇಕು. ರೇಷನ್ ಕಾರ್ಡ್ ಇದ್ದರೂ ಆಗ್ಬೋದು, ಇಷ್ಟು ವರ್ಷದಿಂದ ಇಲ್ಲಿ ಇದ್ದೀವಿ ಅಂತೇಳಿ. ಇದು ಯಾವುದೂ ಇಲ್ಲದೆ ಅರ್ಜಿ ಸಮೇತ ಕಂದಾಯ ಇಲಾಖೆಯವರು ತಗೊಳ್ಬಾರ್ದು. ಅವರು ಅರ್ಜಿ ತಗೊಳ್ಳುವಾಗ ಸಮೇತ ನೋಡಬೇಕು ಈ ದಾಖಲೆ ಎಲ್ಲ ಅಲ್ಲೇ ಇದೆಯಾ, ಇದ್ದರೆ ಮಾತ್ರ ಅವ್ರು ತಗೊಳ್ಬೋದು. ಆದರೆ ಇಲ್ಲಿ ಒಂದು ಎಡವಟ್ ಮಾಡಿದ್ದಾರೆ ಅವರು. ಏನಂತ ಹೇಳಿದರೆ ಅದು ಕಿರಣ್ ಅಂತೇಳಿ VA ಕಿರಣ್ ಅಂತ ಇದೆಲ್ಲ ಆಟ ಆಡಿರೋದು VA ಕಿರಣ್ ಮತ್ತು ತಹಸೀಲ್ದಾರ್ ಆಟ ಆಡಿರೋದು. VA ಕಿರಣ್ ಅವರು ಇವರಿಗೆ ಹೆಬ್ಬೆಟ್ಟು, ಇವರಿಗೆ ವಿದ್ಯಾಭ್ಯಾಸ ಇಲ್ಲ. ತಾತನ ಮನೆಗೂ ನಾವು 94C ಮಾಡಿಕೊಡ್ತೀವಿ ಅಂತೇಳಿ ತಾತ ಅಲ್ಲ ರಾಧಮ್ಮ ಮತ್ತು ಮುತ್ತುಸ್ವಾಮಿ, ರಾಧಮ್ಮನ ಹೆಸರಲ್ಲಿ ಹಾಗೂ ರೇಣುಕಾ ಅವರ ಹೆಸರಲ್ಲಿ 2 ಅರ್ಜಿಯನ್ನು ಕಡಬ ತಾಲೂಕು ಕಚೇರಿಗೆ ಕೊಡಿಸೋ ವ್ಯವಸ್ಥೆ ಮಾಡಿದ್ದಾರೆ. ಅದರ ತಗೊಳ್ಳೋ ಅಧಿಕಾರಿಯವರು 100 ಸರಿ ಆಲೋಚನೆ ಮಾಡಬೇಕು. ರೇಣುಕಾ ಅವರು ಇದೇ ತಾಲೂಕವರು ಅಲ್ಲ, ಯಾವುದು ಕಡಬ ತಾಲೂಕಿನವರಲ್ಲ, ಕೌಕ್ರಾಡಿ ಗ್ರಾಮ ಪಂಚಾಯತ್ ಅಲ್ಲ, ಅವರು ಬೆಳ್ತಂಗಡಿ ತಾಲೂಕು, ಇನ್ನೊಂದು ತಾಲೂಕವರು. ಅವರ ಆಧಾರ್ ಕಾರ್ಡ್ ಇತ್ತು, ಯಾವುದೇ ದಾಖಲೆ ಇಲ್ಲದೆ 94C ಕೊಡಿ ಅಂತ ಹೇಳುವಾಗ ಯಾವ ಆಧಾರ ಮೇಲೆ ತಗೊಂಡಿರೋದು? ಇದನ್ನೇ ಬಂಡವಾಳವನ್ನಾಗಿ ಮಾಡಿಸಿ ಈ ಪತ್ರ ಮುಖಾಂತರವಾಗಿಯೇ ಇದೇ ರೇಣುಕಾ ಮನೆ ಅಂತೇಳಿ ಬಂದು ಹೊಡೆದಾಕಿ ಇದರಲ್ಲೇ ತಹಸೀಲ್ದಾರರು ಇಲ್ಲ ಇದು ರೇಣುಕಾ ಮನೆ ಅಂತೇಳಿ ಜನರಿಗೆ ಗೂಬೆ ಕೂರಿಸ್ತಾಯಿದ್ರು. ಮಾಧ್ಯಮ ಮಿತ್ರರಿಗೆ ಹೇಳ್ತಾಯಿದ್ರು ನ್ಯಾಯಾಲಯದ ಆದೇಶ ಇದೆ, ಅದಕ್ಕೆ ನಮಗೇನು ಮಾಡಲಿಕ್ಕೆ ಆಗಲ್ಲ ಅಂತ ಅವರಿಗೂ ಹೇಳ್ತಾಯಿದ್ರು. ಆದರೆ ಹೋರಾಟದ ಒಂದು ಜಯಂತ ಹೇಳ್ಬೋದು. ಏನು ಸುಳ್ಯ ತಹಸೀಲ್ದಾರರು ತನಿಖೆ ನಡೆಸಿ ಒಳ್ಳೆಯ ಒಂದು ವರದಿ ಕೊಟ್ಟಿದ್ದಾರೆ. ಯಾವ ರೀತಿಯಲ್ಲಿ ಇದೆ ಅಂತ ಹೇಳಿದರೆ, ರೇಣುಕಾ ಗಂಡ ವಿಶ್ವನಾಥ್ ಇವರ ಹೆಸರಲ್ಲಿ 123 ಸರ್ವೆ ನಂಬರಲ್ಲಿ ಯಾವುದೇ ಇವರಲ್ಲಿ ಇದ್ದಾರೆ ಅಂತಿರುವ ಯಾವುದೇ ದಾಖಲಾತಿಗಳು ಇರುವುದಿಲ್ಲ. ಯಾವುದೇ ದಾಖಲಾತಿ ಅವರಲ್ಲಿ ಇರೋದಕ್ಕೆ ಇಲ್ಲವೇ ಇಲ್ಲ. ಇವರೇನು ಇವರು ಒಂದಷ್ಟು ಉದ್ಯಮಿಯೊಂದಿಗೆ ಸೇರಿ ಇವರನ್ನು ಇಲ್ಲಿಂದ ಓಡಿಸ್ತೀವಿ ಒಂದು ಹುನ್ನಾರದಿಂದ ಪ್ಲ್ಯಾನ್ ಮಾಡಿರೋದು ಇದಲ್ಲ. ಅದಕ್ಕೆ ಅವ್ರಿಗೆ ಯಾವ ರೀತಿಯಲ್ಲಿ ಪ್ಲ್ಯಾನ್ ಬೇಕಾದ್ರೆ ಮಾಡ್ಬೋದು. ಈ ಒಂದು ಹುನ್ನಾರ ಎಲ್ಲ ಆಗಿರೋದು. ಆ ನಂತರ ಇನ್ನೂ ಕೊಟ್ಟಿದ್ದಾರೆ, ಈ ರಾಧಮ್ಮ ಮುತ್ತುಸ್ವಾಮಿ ಹೆಸರಲ್ಲಿ
ಕರೆಂಟ್ ಬಿಲ್ಲು, ಆಧಾರ್ ಕಾರ್ಡು ಮತ್ತು ಏನು ದಾಖಲಾತಿ ಇದೆ, ಎಲ್ಲ ದಾಖಲಾತಿ ಇರೋದು ರಾಧಮ್ಮ ಮುತ್ತುಸ್ವಾಮಿ ಅವರ ಹೆಸರಲ್ಲೇ ಇದೆ ಅಂತಲೇ ಕೊಟ್ಟಿದ್ದಾರೆ. ಸ್ವಾಮಿ ಇನ್ನೇನು ಬೇಕು ಇದಕ್ಕಿಂತ ದೊಡ್ಡ ದಾಖಲೆ? ಯಾವನೋ ಒಬ್ಬ ಅಶೋಕಾಚಾರಿ ಬೆಳ್ತಂಗಡಿ ಅಲ್ವ, ಯಾವನೋ ಒಬ್ಬ PIL ಹಾಕಿದಾನಂತ ರೇಣುಕಾ ಅವರು 123 ಸರ್ವೆ ನಂಬರಲ್ಲಿ ಕಾಪಿನ ಬಾಗಿಲೇ ಇದ್ದಾರಂತ. ಸರಿ, ಕಡಬ ತಹಸೀಲ್ದಾರ್ ಬಂದು ತನಿಖೆ ಮಾಡಬೇಕಾ ಇಲ್ಲವಾ? ರೇಣುಕಾ ಅವರು ಎಲ್ಲಿದ್ದಾರೆ, ರೇಣುಕಾ ಆಧಾರ್ ಕಾರ್ಡ್ ಏನು, ವೋಟರ್ ಐ ಡಿ ಎಲ್ಲಿ ವಾಸವಾಗಿರೋದು, ಇವರು ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದಾರಾ ಇಲ್ಲೋ ಎಲ್ಲ ತನಿಖೆ ಮಾಡಬೇಕಿತ್ತಾನೆ. ಒಂದು PIL ಹಾಕಿದಂತೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ಹಕ್ಕಿನ ಅಡಿಯಲ್ಲಿ ಒಂದು ಅರ್ಜಿ ಹಾಕುವಾಗ ದೊಡ್ಡ ವಿಷಯ ಅಲ್ಲ, ಅದೆಲ್ಲರಿಗೂ ಹಾಕ್ಬೋದು. ಆದರೆ ಅಧಿಕಾರಿಯವರ ಕೈ ಬರುವಾಗ ತನಿಖೆ ಮಾಡಿ ವರದಿ ನೀಡಬೇಕಿತ್ತು. ಆ ವರದಿ ನೀಡಿಲ್ಲ. ಅದರಲ್ಲಿ ಕೊಟ್ಟಿರೋದೇ ರೇಣುಕಾ ಅವರು ಅಲ್ಲಿದ್ದ ಮರಗಳನ್ನೆಲ್ಲ ಕಡಿದು ಮನೆ ಕಟ್ತಾ ಇದ್ದಾರಂತೆ. ಹಂಗಾದ್ರೆ ಅರಣ್ಯ ಇಲಾಖೆ ಕಂಪ್ಲೇಂಟ್ ಆಗಿ ಒಂದು ಪ್ರಕರಣ ದಾಖಲಾಗಬೇಕಿತ್ತಲ್ಲ, ಬಂದು ಕೇಳಬೇಕು ತಾನೇ ಇದು ತಹಸೀಲ್ದಾರರು. ಹೌದಾ, ಅರಣ್ಯ ಇಲಾಖೆ ಹೋಗಿ ಕೇಳಬೇಕಿತ್ತು ಈ ಥರ ಏನೋ ಇದೆಯಾ ಅಂತ. ಅದು ನೋಡಿಲ್ಲ. ರೇಣುಕಾ ಅವರ ಇರೋ ಸರ್ವೆ ನಂಬರ್ 123 ಕೊಟ್ಟರು. ಹೌದಾ, 123 1P ಅಂತ ಕೊಟ್ಟಿದೆ. ಈ ಸರ್ವೆ ನಂಬರಲ್ಲೇ ರೇಣುಕಾ ಅವರು ಇದ್ದಾರೆ ಇಲ್ಲವ ಅಂತ ಬಂದು ನೋಡ್ಬೇಕು ತಾನೆ. ನಕ್ಷೆ ಇದೆ ನೋಡಬೇಕಿದ್ರೆ ಸರ್ವೆ ನಂಬರ್ ಎಲ್ಲಿದೆ ಏನೆಂಬುದು ಇದೂ ಇಲ್ಲ. ಈ ಅಡ್ರೆಸ್ಸಲ್ಲಿ ಏನೋ ಸರ್ಕಾರಿ ದಾಖಲೆ ವಾಸವಾಗಿದೆ ನೋಡಬೇಕಿತ್ತು, ಅದೂ ಇಲ್ಲ. ಇದು ಯಾವುದೂ ರೇಣುಕಾ ಅವರ ಹೆಸರಲ್ಲಿಲ್ಲ, ರೇಣುಕಾ ಅವರು ಆ ಜಾಗದಲ್ಲಿ ಇಲ್ಲ. ರೇಣುಕಾ ಅವರು 2021ರಲ್ಲಿ ಇನ್ನೊಂದು ಕಡೆಯಿಂದ ಕೆಲಸ ಬಿಟ್ಟು ಕೊಕ್ಕಳದಲ್ಲಿ ಬಾಡಿಗೆ ಮನೆಯಲ್ಲಿದ್ದವರು. ಆದರೆ ಇವರು ಉನ್ನಾರ ಏನಂತ ಹೇಳಿದ್ರೆ ರೇಣುಕಾ ಅವ್ರನ್ನ ಇಲ್ಲಿ ನಿಲ್ಲಲಿಕ್ಕೆ ಬಿಡಲ್ಲ ಅಂತ ಹೇಳ್ತಾಯಿದ್ರು. ಅದರೊಟ್ಟಿಗೆ ತಂದೆ ತಾಯಿಯನ್ನು ಇಲ್ಲಿಂದ ಓಡಿಸಬೇಕು, ಆ ಭೂಮಿಯನ್ನು ಇನ್ನೊಬ್ಬನಿಗೆ ಹೊಟ್ಟೆಪಾಡಿಗೆ ಇನ್ನೊಬ್ಬನಿಗೆ ಸ್ವಾಧೀನಪಡಿಸಿಕೊಳ್ಬೇಕು. ಈ ಉದ್ದೇಶದಿಂದ ಈ ಬಡವರ ಮೇಲೆ ಎಷ್ಟು ಹುನ್ನಾರ ನಡೆದು. ಇದಕ್ಕೇ ಅಲ್ಲಿಯ VA ಕಿರಣ್ ಹಾಗೂ ತಹಸೀಲ್ದಾರ್ ಇವರಿಗೆ ಸಪೋರ್ಟ್ ಮಾಡಿರೋದು. ಇವರೆನಿಸಿರ್ಬೋದು, ಇವರಿಗೆ ಯಾರು ಇರಲ್ಲ, ಮಾತಾಡಿಸಿ ಯಾರಿಲ್ಲ, ಎಲ್ಲಿಂದ ಬಂದಿದ್ದಾರೆ, ಇವ್ರನ್ನ ಓಡಿಸ್ಬೋದು ಅಂತ ಕಡಬ ತಹಸೀಲ್ದಾರ್ ಎಣಿಸಿರೋದು. ಅದು ಆಗ್ತಾ ಇಲ್ಲ ಇವಾಗ. ನಾವು ಕೇಳ್ತಾ ಇರೋದು ಇದರಲ್ಲಿ ನಾವು ಎಲ್ಲ ಸರ್ಕಾರಿ ಇಲಾಖೆಗೆ ಎಲ್ಲಿ ಪೊಲೀಸರಿಗೆ ಕೊಟ್ಟಿದ್ದೀವಿ, ಮತ್ತು ಯಾವುದು ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಬೆಂಗಳೂರಿಗೆ ಕೊಟ್ಟಿದ್ದೀವಿ. ಎಲ್ಲಿ ಕೊಟ್ಟರು ಇಲ್ಲೂ ತನಿಖೆ ಆಗ್ತಾ ಇಲ್ಲ. ಅಂದರೆ ಎಲ್ಲ ಅಧಿಕಾರಿ ಒಬ್ಬರಿಂದ ಒಬ್ಬರು ಲಿಂಕ್ ಇದ್ದಾರೆ, ಎಲ್ಲ ಪ್ರತಿಯೊಬ್ಬರು ಅಧಿಕಾರಿ ಯಾರು ತಪ್ಪು ಮಾಡೋದು ಬಿಟ್ಟು ಬಿಡಲ್ಲ. ಅಕಸ್ಮಿತಾಗಿ 1-2 ಮಾತ್ರ ಇವಾಗ ಕೆಲವೊಂದು ಲೋಕಾಯುಕ್ತರಿಗೆ ಇಲ್ಲ ತಪ್ಪಿಸ್ತರಾಗಿ ಸಿಕ್ಕಿಬೀಳ್ತಾ ಇರೋದು. ಎಲ್ಲರನ್ನು ಬಚಾವ್ ಮಾಡುವ ಕೆಲಸವನ್ನೇ ಈ ಅಧಿಕಾರಿಯವರು ಮಾಡ್ತಾ ಇರೋದು. ಹಾಗೆ ತಪ್ಪು ಮಾಡಿದ್ದಾನೆ, ಈ ಬಡವರನ್ನು ಬೀದಿ ತಂದು ಹಾಕಿದ್ದಾರೆ, ಇವರು ನ್ಯಾಯ ಕೊಡಿಸ್ಬೇಕು ಎಂಬ ಚಿಂತೆ ಇವರಿಗೆ ಯಾರಿಗೂ ಇಲ್ಲ. ಜಾರಿ ನಿರ್ದೇಶಾಲಯದಿಂದ ಕೊಟ್ಟಿರೋದೇನಂತ ಹೇಳಿದ್ರೆ ಇಲ್ಲ, ಆ ಥರ ಯಾವುದೇ ಒಂದು ಘಟನೆ ನಡೆದಿಲ್ಲ, ಅಲ್ಲಿ ಯಾವುದೇ ಸಾಬೀತಾಗಿಲ್ಲ, ಸಾಕ್ಷ್ಯಾಧಾರಗಳು ಯಾವುದು ಇಲ್ಲ ಅಂತ. ಇವಾಗ ಮುನ್ನೆ ಹೋರಾಟ ಮಾಡಬೇಕಿತ್ತು. ಹಾಗಾದರೆ ನಮಗೆ ಇಷ್ಟು ಸಾಬೀತಾಗಬೇಕಾದ್ರೆ ರೇಣುಕಾ ಅವರು ವಿಶ್ವನಾಥ್ ಅವರು ಅಲ್ಲಿ ಇಲ್ಲ, ಯಾವುದೇ ದಾಖಲೆಯಲ್ಲಿ ಇಲ್ಲ ಅಂತ ಸಾಬೀತಾಗಬೇಕು, ಇದು ಬೇಕಿತ್ತಾ? ಹಾಗೆ PIL ಹಾಕಿರೋ ಸುಳ್ಳಂತ ಸಾಬೀತಾಗಿ ಇದು ಬೇಕಿತ್ತಾ? ಇವಾಗ ಏನು ಸುಳ್ಳು ತಹಸೀಲ್ದಾರ್ ಕೊಡಬೇಕು ಈ ವರದಿಯನ್ನಲ್ಲ. ಪ್ರತಿಯೊಂದು ಇಲಾಖೆನೂ ಯಾರೊಬ್ಬರು ಇವರಿಗೊಂದು ಸಪೋರ್ಟಾಗಿ ನಿಂತಿಲ್ಲ. ತಪ್ಪಾಗಿದೆ ಒಂದು ತನಿಖೆ ಮಾಡಿ ಇವರು ಎಲ್ಲಿಂದ ಬಂದರು, ಯಾವ ಬಂದಿರೋದು, ಎಷ್ಟು ವರ್ಷ ಇದ್ದರು, ಏನೆಲ್ಲ ಆಗಿದೆ, ಏನೆಲ್ಲ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದೀವಿ, ಏನೋ ಒಂದು ತನಿಖೆ ಮಾಡಿಲ್ಲ. ಯಾರೋ ಸ್ಪಾಟ್ಗೆ ಬಂದಿಲ್ಲ. ಬಡವರಲ್ಲ ಸ್ವಾಮಿ, ಅವ್ರು ಯಾರು ಕೇಳೋರು ಇಲ್ಲವಲ್ಲ. ಈ ಚಿಂತೆಯಲ್ಲಿ ಇವರು ಕೂತಿದ್ದರು. ಅಲ್ಲಿಂದ ಇವಾಗ ಈ ವರದಿಯನ್ನೆಲ್ಲ ಇಟ್ಟು ಇವಾಗ ಅಲ್ಲಿಂದ ಮೊನ್ನೆ ಪುತ್ತೂರು MLA ಅವರು ಕಡಬ ತಹಸೀಲ್ದಾರಿಗೆ ಫೋನ್ ಮಾಡಿದಾರಂತೆ. ಫೋನ್ ಮಾಡಿ ಕೇಳುವಾಗ ಇಲ್ಲ ಕೊಡಲಿಕ್ಕೆ ಆಗೋದೇ ಇಲ್ಲ ಅಂತ. ಹೌದು ಸ್ವಾಮಿ, ನನ್ನ ಪ್ರಕಾರ ನಿಮಗೆ ಕೊಡಲಿಕ್ಕೆ ಆಗಲ್ಲ. ದಾಖಲೆ ಅಂದರೆ 2015 ಹಿಂದಕ್ಕೆ ವಾಸವಾಗಿರೋ ದಾಖಲೆ ಇಲ್ಲ. ಅದೇ ರೀತಿಯಲ್ಲಿ ಕಡಬದಲ್ಲಿ ನೀವು ಕೊಟ್ಟಿರೋದು ಸ್ವಲ್ಪ ಎಲ್ಲ ಕೆಣಕಿ ಎಷ್ಟು ಕೊಟ್ಟಿದ್ದೀರಂತ ನೀವು ಅದೆಲ್ಲ ಕೆಳಗೆ ಗೊತ್ತಾಗುತ್ತೆ. ಯಾವುದು ದಾಖಲೆ ಇಲ್ಲ ನೀವು ಕೊಟ್ಟಿರೋದು, 1-2 ಕೊಟ್ಟಿರೋದು. MLA ಅವರು ಕರೆದು ಫೋನ್ ಮಾಡುವಾಗ ಇಲ್ಲ ಕೊಡಲಿಕ್ಕೆ ಆಗಲ್ಲ ಅಂದರೆ ನೀವು ಕೊಡೋದೇ ಬೇಡಿ. ನಾನು ಕೇಳ್ತಾ ಇರೋನು ಸ್ವಾಮಿ, ನೀವೇನೋ ಒಂದು ಯಾರಿಂದಲೋ ಒಬ್ಬ ಅಶೋಕಾಚಾರಿಯಿಂದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯಲ್ಲಿ ಒಂದು ಅರ್ಜಿ ಹಾಕಿ ತಂದು ನೀವು ಅದಕ್ಕೆ ಸಪೋರ್ಟ್ ಮಾಡಿ ಮನೆ ಕೆಳಗೆ ಹಾಕಿದಿರಲ್ಲ. ಯಾರ್ದೋ ಹೆಸರಲ್ಲಿ ನೋಟಿಸು, ಯಾರ್ದೋ ಹೆಸರು ಮನೆ ಕೆಳಗೆ ಹಾಕಿರೋದು. ಈ ಮನೆ ಕೆಳಗೆ ಇದಕ್ಕೆ ಬನ್ನಿ ನೀವು. ಅದಕ್ಕೆ ಹೆಂಗೆ ಕೊಟ್ಟಿದ್ದಾರಲ್ಲ, ಇದು ರೇಣುಕಾ ಸಂಬಂಧ ಇಲ್ಲ ಅಂತ ಇನ್ನೂ ಕೊಡಿ ನಮಗೆ. ಅವರು ಪರಿಶಿಷ್ಟ ಜಾತಿಯವರು, ವೃದ್ಧರು, ಮನೆಯಿಂದ ನೀವು ಎಳೆದು ಹಾಕಿದಾರ, ಹೊರಗೆ ಹಾಕಿದಾರಲ್ಲ. ಉಪ್ಪಿನಹಳ್ಳಿ ಪೊಲೀಸರು ಕೇಳ್ತಾ ಇದ್ದೀನಿ ನಾನು, ನೀವೇನೋ ಲೆಟ್ರ್ ತಗೊಂಡಿದ್ದೀರಾ ಇವ್ರನ್ನ ಮನೆಯಿಂದ ಎಳೆದು ಹೊರಗೆ ಹಾಕಲಿಕ್ಕೆ? ತಗೊಂಡಿದ್ದೀರಾ ನೀವು? ನಿಮಗೆ ರಕ್ಷಣೆ ಕೊಡೋ ಕೆಲಸ.
ನೋಟಿಸ್ ಈಸ್ಕೊಳ್ಬೇಕಿತ್ತು ತಹಸೀಲ್ದಾರಿಂದ, ಏಕೆ ಈಸ್ಕೊಂಡಿಲ್ಲ? ಅಲ್ಲಿ ಈಸ್ಕೊಂಡಾದ್ಮೇಲೆ ಕೇಳಬೇಕಿತ್ತು. ನಿಮಗೆ ಎಂಕ್ವೈರಿ ಮಾಡ್ಬೋದಿತ್ತು ಒಂದು ಮನೆಯನ್ನು ಹೊಡೆದಾಕುವಾಗ. ಏಕೆ ಆ ಕೆಲಸ ಮಾಡಿಲ್ಲ ನೀವು? ವಿಡಿಯೋದಲ್ಲಿ ಇದೆ ತಾನೇ, ಇಲಾಖೆಯಿಂದಲೇ ನಾನು ಮಾಹಿತಿ ಹಕ್ಕು ಅಡಿಯಲ್ಲಿ ತಗೊಂಡಿರೋ ವಿಡಿಯೋದಲ್ಲಿದೆ. ಪೊಲೀಸರೆಲ್ಲ ಸೇರಿ ಎಳೆದು ತಂದು ಹೊರಗಡೆ ಬಂಧನಲ್ಲೇ ಕೂರಿಸೋದು. 2 ಕಡೆ ಪೊಲೀಸರು ನಿಮ್ಮ ಅಧಿಕಾರಿ ನಿಂತು ಮಧ್ಯದಲ್ಲಿ ಕೂರಿಸೋದು ಬಂಧನ. ಒಂದು ಪರಿಶಿಷ್ಟ ಜಾತಿಯವ್ರನ್ನ ಬಂಧನಲ್ಲಿ ಇರಿಸಿರೋದು, ಮನೆಯಲ್ಲಿದ್ದ ಮೆಟೀರಿಯಲ್ನೆಲ್ಲ ತೆಗೆದು ಬಿಸಾಕಿರೋದು, ಮನೆಯಲ್ಲಿದ್ದ ಸಾಮಗ್ರಿಯನ್ನೆಲ್ಲ ಹೊಡೆದಾಕಿರೋದು. ಆ ತಾಯಿ ಹೇಳ್ತಾ ಇದ್ದಾರೆ, ಆ ಅಜ್ಜಿ, ಒಂದು ಓಲೆ ನಂದಿದೆ ಬಾತ್ರೂಮ್ ತೀರ್ತೀನಿ, ಅದಕ್ಕೂ ಬಿಟ್ಟಿಲ್ವಲ್ಲ ನೀವು? ಬಿಟ್ಟಿದ್ದೀರಾ? ಅವ್ರ ನೀರಿನ ಪಾತ್ರೆ ಎಲ್ಲ ಪಾತ್ರೆನ ಇತ್ತಾಚೆಯಲ್ಲಿ ಹೊಡೆದಾಕಿರಲ್ಲ ನೀವೆಲ್ಲ ಮನುಷ್ಯರ? ನೀವು ಒಟ್ಟಿಗೆ ಬಂದವರೆಲ್ಲ ಮನುಷ್ಯರ? ನೀವು ಯಾವ ಕಾರಣಕ್ಕೆ ಈ ಥರ ಮಾಡಿರೋದು? ಪ್ರತಿಯೊಬ್ಬರ ಮೇಲೆ, ಅಲ್ಲಿ ಯಾರೆಲ್ಲ ಬಂದರೆ ಪ್ರತಿಯೊಬ್ಬರ ಮೇಲೆ ಇವಾಗ ಪ್ರಕರಣ ದಾಖಲು ಮಾಡ್ತಾ ಇದ್ದೀವಿ ನಾವು. ಒಬ್ಬರ ಮೇಲೆ ಅಲ್ಲ, ಪ್ರತಿಯೊಬ್ಬರು. ಇನ್ನೊಂದು ಕಡೆ ಹೋಗುವಾಗ ನೀವು ನೆನಪಿರಬೇಕು, ನಾನು ಪತ್ರ ತೆಗೆದು ಓದಬೇಕು, ಕಾನೂನು ಪ್ರಕಾರ ಮಾಡಬೇಕು. ಯಾವನೋ ಮೇಲೆ ಕೂತು ಹೇಳುವಾಗ ನಾನು ಹೋಗಿ ಮಾಡೋದಲ್ಲ ಅಂತ, ಮೌಖಿಕ ಏನೇನು ಮಾಡೋದಲ್ಲ ಅಂತ, ಪತ್ರ ಮುಖಾಂತರ ಮಾಡಬೇಕು. ಹೇಳೋರು 100 ಜನ ಇರ್ತಾರೆ, ಬನ್ನಿ ಕರ್ಕೊಂಡು ಹೋಗಲಿ ಅಂತ, ಕರ್ಕೊಂಡು ಮಾಡಿಸಲಿಕ್ಕೆ. ಇವಾಗ ಇದುವೇ ಉತ್ತರ ಕೊಡಿ. ನೀವೆಲ್ಲ ಹೇಳೋ ತಂದು ಹೊರಗೆ ಹಾಕಿದಾರಲ್ಲ, ನೀವು ಇದರಲ್ಲಿ ಸುಳ್ಳು ತಳಿಸ್ತಾರೆ. ಈ ಒಂದು ತಪ್ಪು ಮಾತ್ರ ಮಾಡಿದ್ದಾರೆ. ಅವ್ರು ಹೇಳ್ತಾ ಇರೋ ಪ್ರಕಾರ 1 ವಾರ ಹಿಂದೆ ಇವರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಈ ಮೇಲ್ಕೊಂಡು ಯಾವುದೇ ಕಾರಣಕ್ಕೂ ಅವ್ರು ನೋಟಿಸ್ ಕೊಟ್ಟಿಲ್ಲ. ಇವರ ಕೊಟ್ಟಿರೋದು ರೇಣುಕಾ ಅವರು ಬೇರೊಂದು ಕೊಕ್ಕಳಲ್ಲಿ ಬಾಡಿಗೆ ಮನೆಯಲ್ಲಿರುವಾಗ ಯಾವ ಭಟ್ರ ಮನೆಯ ತೋಟದ ಕೆಲಸಕ್ಕೆ ಹೋಗ್ತಾ ಇರುವ ಅಲ್ಲಿಗೆ ಕೌಕ್ರಾಡಿ ಪಂಚಾಯತಿ ವಿ ಎ ಬಂದು ಕೊಟ್ಟಿರೋದು. ಅವು ಬೇಕಂತ ಕೊಟ್ಟಿರೋದು, ಅವನೇ ಕೊಟ್ಟಿರೋದು. ಈ ಲೆಟ್ರನ್ನು ನೀವು ತೆಗೆದೇ ಇದ್ದರೆ ನಿಮ್ಮ ತಂದೆ ತಾಯಿಯ ಮನೆಯನ್ನು ಹೊಡೆದಾಕ್ತೀವಿ ಅಂತ ಅವನೇ ಹೇಳಿರೋದು. ತೆಗೆಸಿಕೊಟ್ಟು ಅದು ಯಾವ ಡೇಟಿಗೆ? 12/2/2024 2024 12/2/2024 ಕೊಟ್ಟಿರೋದು. ಆನಂತರ ಯಾವುದೇ ಪತ್ರ ಬಂದಿಲ್ಲ. ಪೊಲೀಸರಿಗಾದರೂ ಒಬ್ಬರ ಮನೆಗೆ ನುಗ್ಗುವ ನೀವು ಕೇಳ್ಬೋದಿತ್ತಲ್ಲ, ಯಾವ ಜಾತಿಯವರು, ಏನು ಇದು ಹೌದಾ ಅಲ್ವ ಅಂತ ಕೇಳ್ಬೇಕು. ಏಕೆ ಕೇಳಿಲ್ಲ? ಕಳವ ಮೆಸ್ಕಾಂ ಅವರು ಕಟ್ ಮಾಡಿದಾರಲ್ಲ, ಆವ ಲೈನ್ ಮ್ಯಾನ್ ಹೇಳ್ದ ಅಂತ. ಇಲ್ಲ, ಇದಲ್ಲ, ಇದು ರಾಧಮ್ಮನ ಮನೆ, ಬಡವರು. ಯಾವುದೂ ಕೇಳಿಲ್ಲ, ದಬ್ಬಾಳಿಕೆ ಮಾಡಿದಾರಲ್ಲ ಕಳವ ತಹಸೀಲ್ದಾರರವರೇ. ನೀವು ಮಂಜುಳಾ ಅವರು ಹೇಳಿದಾರಲ್ಲ, ಕೌಕ್ರಾಡಿ ಪಿ ಡಿ ಅವರು, ಆ ವೃದ್ಧರು, ಇಲ್ಲ ಇದು ರೇಣುಕಾ ಸಂಬಂಧ ಇಲ್ಲ ಅಂತ. ಅದಕ್ಕೆ ಅವ ನಿಮ್ಮ ಅಧಿಕಾರದ ಪವರ್ ತೋರಿಸ್ತಾ ಇದ್ದಾರೆ. ನೀವು ನಮಗೇನು ಬೇಕಾದ್ರೂ ಮಾಡ್ಬೋದು ಅಂತೇಳಿ. ದಂಡಾಧಿಕಾರಿ ಅಂದರೆ ಏನು ಗೊತ್ತಾ ನಿಮಗೆ? ಆ ಗೊತ್ತಿದ್ದರೆ ಆ ಚೇರಲ್ಲಿ ಕೂರಬೇಕಿತ್ತು ನೀವು. ಒಬ್ಬರ ತೇಜೋವಧೆ ಮಾಡಲಿಕ್ಕಲ್ಲ, ಒಬ್ಬರ ಮನೆಯನ್ನು ಸರ್ವನಾಶ ಮಾಡಲಿಕ್ಕಲ್ಲ, ಅವ್ರನ್ನ ಬೀದಿ ತಂದು ಹಾಕಲಿಕ್ಕಲ್ಲ ದಂಡಾಧಿಕಾರಿಯಾಗಿ ಕಳಬದಲ್ಲಿ ಒಂದು ಕೂತಿರೋದು. ನಮಗೇನು ಬೇಕಾದ್ರೆ ಮಾಡ್ಬೋದು, ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಅಂತ ಹೇಳಿಸ್ಕೊಡ್ದಲ್ಲ ನೀವು. ಇನ್ನಿವಾಗ ಅನುಭವಿಸಿ. ನೀವು ಇವಾಗ ಕಡಬದಿಂದ ವರ್ಗಾವಣೆ ಕೇಳ್ತಾ ಇದ್ದಾರೆ. ಪುತ್ತೂರು ಎಮ್ ಎಲ್ ಎ ಹೇಳ್ತಾ ವರ್ಗಾವಣೆ ಹೋಗಿ ತಗೊಂಡು ಹೋಗಲಿ, ಆಮೇಲೆ ಮಾಡಿಸ್ತಾ ಬೇಕಂತಲೇ ಇಲ್ಲ ಸರ್. ನಮಗೆ ನಿಮ್ಮ ಮಾತಿಗೆ ಅವ್ರಿಗೆ ಗೌರವ ಕೊಡ್ತಾ ಇಲ್ಲ, ನಿಮ್ಮ ಮಾತಿಗೆ ಒಂದು ಬೆಲೆ ಕೊಡ್ತಾ ಇಲ್ಲ. ಮಾತಾಡಿ, ಇನ್ನು ಅಧಿವೇಶನ ಇದನ್ನು ಮಾತಾಡಿಸ್ಬೋದಲ್ಲ. ಈ ರೀತಿಯಲ್ಲಿ ಮಾಡಿದಾರೆ ಅಂತೇಳಿ ಅವ್ರು ಬರೆದು ಕೊಡೋದಿಲ್ಲ. ಇಲ್ಲದಿದ್ದರೆ ನೋಡಿ, ಇದಕ್ಕೆಲ್ಲ ಉತ್ತರ ಇನ್ನೂ ಡಿ ಸಿ ಹತ್ರ ಹೋಗಿದೆ. 4 ತಿಂಗಳಾಗಿದೆ. 4 ತಿಂಗಳಾದರೂ ಡಿ ಸಿ ಅವರು, ಮಂಗಳೂರು ಡಿ ಸಿ ಅವರು ಏನೂ ಕ್ರಮ ಹೇಳ್ತಾ ಇಲ್ಲ. ಎಲ್ಲರೂ ಅಧಿಕಾರಿ ರಚನೆ ಮಾಡಲಿಕ್ಕೆ ಮಾತ್ರ, ಎಲ್ಲರೂ ದೊಡ್ಡವರ ಕೆಲಸ ಮಾಡಲಿಕ್ಕೆ ಮಾತ್ರ. ಮಳೆ ಬರ್ತಾ ಇದೆ. ಹೋದ ವರ್ಷ 1 ವರ್ಷ ಮಳೆಯಲ್ಲಿ ಹಾಕಿದ್ದೀರಿ, ಮಳೆ ನೀರಲ್ಲಿ ಹಾಕಿದ್ದೀರಿ. ಮನೆ ಮಠ ಇಲ್ಲ, ಕರೆಂಟ್ ಇಲ್ಲ, ನೀರಿಲ್ಲದ ಅಂಥ ಪರಿಸ್ಥಿತಿಯಿಂದ ಹಾಕಿದ್ದೀರಿ ನೀವು. ಇದು ಭಾರತ ದೇಶದಲ್ಲಿ ಇದ್ದೀವ? ಅವ್ರಿಗೆ ನೀರು ವ್ಯವಸ್ಥೆ ಮಾಡಿ, ಇನ್ನೂ ನೀರು ವ್ಯವಸ್ಥೆ ಮಾಡಿಕೊಡ್ಲಿಕ್ಕೆ ಆಗಿಲ್ಲ ಪಂಚಾಯತ್ ಅವರಿಗೆ. ನಿಮ್ಮ ಯೋಗ್ಯತೆಗೆ ಒಂದು ಕರೆಂಟ್ ವ್ಯವಸ್ಥೆ ಇನ್ನೂ ಮಾಡಿಕೊಡ್ಲಿಕ್ಕೆ ಆಗಿಲ್ಲ. ಕಟ್ ಮಾಡಿದಾರಲ್ಲ. ಅದಕ್ಕೆ ನಾವು ಹೇಳ್ತಾ ಇದ್ದೀವಿ, ನೋಡಿ ಈ ಪತ್ರ ಈಗಾಗಲೇ ನಾಳೆನೇ ಇವಾಗ ದೂರನ್ನು ಡಿ ಸಿ ಅವರಿಗೆ ಕೊಡ್ತಾ ಇದ್ದಾರೆ. ಮುತ್ತುಸ್ವಾಮಿಯವರು, ರಾಧಮ್ಮ ಮುತ್ತುಸ್ವಾಮಿಯವರು. ಅದಾದ ನಾವು 1 ವಾರ ಗಡುವು, ಡಿ ಸಿ ಅವ್ರಿಗೆ 1 ವಾರ ಗಡುವು ಕೊಡ್ತೀವಿ. 1 ವಾರಗಳ ಆಗದಿದ್ದರೆ ಡಿ ಸಿ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ಮಾಡ್ತೀವಿ ನಾವು. ಅದು ನಾನು ಇದ್ದೀನಿ ಅವರೊಂದಿಗೆ. ಅದೇನೇ ಬರಲಿ, ಏನೇ ಬಂದರೂ ನಾನು ಅವರೊಂದಿಗೆ ಇದ್ದೀನಿ. ಅವರು ಇವಾಗ ಕೇಳ್ತಾ ಇರೋದು, ನೀವು ಹೇಳ್ತಾ ಇದ್ದಾರೆ ಜಯಂತಣ್ಣ ಏನಾದ್ರು ಮಾಡಿ ನಮಗೆ ಆ ದಯಾಮರಣ ಕೊಡಿಸಿಬಿಡಿ, ನಾನು ಹಿಂಗೆ ಕೊಟ್ಟಿದ್ರು ಇದೆಯಲ್ಲ ದಯಾಮರಣ ಕೊಡಿಸಿಬಿಡಿ ಅಂತ. ದಯಾಮರಣ ಕೊಡಿಸಲಿಕ್ಕೆಲ್ಲ ಹೋರಾಟ ಮಾಡ್ತಾ ಇರೋದು ನಾವು. ನ್ಯಾಯಕ್ಕೋಸ್ಕರ ನ್ಯಾಯ ತೆಗೆದು ಕೊಟ್ಟೇ ಕೊಡ್ತೀವಿ. ಅಲ್ಲ, ಆ ಥರ ಏನು ಕೊಡಲಿಕ್ಕೆ ದಯಾಮರಣ ಆದರೆ ಎಲ್ಲ ನನಗೂ ಸೇರಿಸಿ ಕೊಟ್ಬಿಡಿ, ಅದನ್ನು ಮನವಿ ಮಾಡ್ತೀವಿ ನಾವು. ಡಿ ಸಿ ಅವರಿಗೆ ಹೇಳ್ತಾ ಇದ್ದೀವಿ, ಡಿ ಸಿ ಅವರೇ ಯಾರೋ ಅಧಿಕಾರಿಯರ ರಚನೆ ನಿಲ್ಲಬೇಡಿ, ತಪ್ಪಿಸಿದ ಅಧಿಕಾರ ಮೇಲೆ ಕ್ರಮ ಕೈಗೊಳ್ಳಿ. ಸರ್ವೋಚ್ಚ ನ್ಯಾಯಾಲಯ ಎಲ್ಲ ನಿಯಮಗಳು ಉಲ್ಲಂಘನೆ ಮಾಡಿ ಇದು ಮಾಡಿರೋದು. ಒಂದು ನೋಟಿಸ್ ಕೊಡಬೇಕಿತ್ತು, ನೋಟಿಸ್ ಕೊಟ್ಟಿಲ್ಲ. ಅವ್ರಿಗೆ ಪರಿಹಾರ ಇನ್ನೊಂದು ವ್ಯವಸ್ಥೆ ಮಾಡಿಕೊಡ್ಬೇಕು, ಅದು ವ್ಯವಸ್ಥೆ ಮಾಡಿಲ್ಲ.
ಯಾವುದೂ ಒಂದು ವ್ಯವಸ್ಥೆ ಇಲ್ಲ. ಅದು ಇತ್ಯಾಚೆ ಎಲ್ಲ ಒಡೆದಾಕ್ಲಿಕ್ಕಿಲ್ಲ, ಸರ್ವನಾಶ ಮಾಡಿದ್ದಾರೆ ಒಡೆದಾಕಿ. ಪ್ರತಿಯೊಬ್ಬರು ಅಲ್ಲಿ ಬಂದವರಿಗೆ ಎಲ್ಲರಿಗೂ ನೋಟಿಸ್ ಬರುತ್ತೆ. ಇವಾಗ ಉತ್ತರ ಕೊಡಲಿಕ್ಕೆ ರೆಡಿಯಾಗಿರಿ. ನೀವು ಯಾರೋ ಮೌಖಿಕ ಹೇಳಿಕೆ ಮುಖಾಂತರ ಬಂದುಬಿಟ್ಟು ಎಲ್ಲ ಮಾಡಿಬಿಟ್ಟು ಹೋದ್ರಲ್ಲ ಬೈ ಖುಷಿಯಾಗಿ. ನವೀನ್ ಭಂಡಾರಿ ಅವರೇ, ನೀವು ಪುತ್ತೂರಲ್ಲಿ ಹೋರಾಟ ಇರುವಾಗ ಹೇಳ್ತಾ ಇದ್ರಲ್ಲ ಅಕ್ರಮವಾಗಿ ಕಟ್ಟರು ಅಂತ. ಏನು ಅದೊಂದೇನು ಅಕ್ರಮವಾಗಿ ಕಟ್ಟಿರೋದು? ಎಷ್ಟು ಬೇಕು? ನಾನು ಕೊಟ್ಟಿದ್ದೇನೆ, ಎ ಸಿ ಕೊಟ್ಟಿದ್ದೇನಲ್ಲ, ಸರ್ಕಾರಿ ಭೂಮಿಯಲ್ಲಿರೋ ಎಲ್ಲ ಸರ್ವೆ ಮಾಡಿ ತಗೊಂಡು ಏಕೆ ಮಾಡ್ತಾಯಿಲ್ಲ? ತಗೊಳ್ಬೇಕು ತಾನೇ. ಕಡಬದಲ್ಲಿ ಎಷ್ಟು ಬೇಕಿನ್ನು? ಹುಡುಕಿ, ಗ್ರಾಮಕ್ಕೆ ಹುಡುಕಿ. ಇದು ಮಾತ್ರ ಅಲ್ಲ ನಿಮಗೆ ಬೇಕಾಗಿರೋದು. ಅದೇ ಥರ ಕೊಕ್ರಾಳಿ ಪಿ ಡಿ ಅವರಿಗೂ ಸರ್ಕಾರಿ ಭೂಮಿ ಎಲ್ಲೆಲ್ಲ ಎಲ್ಲ ಸ್ವಾಧೀನಪಡಿಸಿ ಅಂತ ಹೇಳಿದ್ದೀನಿ. ಇನ್ನು ಆರ್ ಟಿ ಐಲು ಹಾಕಿ ಇನ್ನೂ ಬಂದಿಲ್ಲ. ಏನು ನಿದ್ದೆ ಬಿಟ್ಟಿಲ್ಲ ನಿಮಗೆಲ್ಲ? ನಿದ್ದೆ ಬಿಟ್ಟಿಲ್ವಾ? ನಿದ್ದೆ ಬಿಡಿಸ್ತೀವಿ ನಾವು. ಈ ಒಂದು ಕೆಲಸ ನಿಮ್ಮ ನಿದ್ದೆ ಬಿಡಿಸ್ತೀವಿ. ನಾನು ಹೇಳಿ ನಿಯತ್ತಾಗಿ ಕೆಲಸ ಮಾಡಿದ್ರೆ ಕಳಬಾಲಿ ಕೆಲಸ ಮಾಡಿ. ಇಲ್ಲ ಯಾರ್ದಾರು ಹೊಟ್ಟೆಗೆ ಹೊಡ್ಲಿಕ್ಕೆ, ಯಾರ್ದಾರ್ದು ಎಂಜಲ ಕಾಸಿಗೆ ಕೈ ಚಾಚಿ ಕೆಲಸ ಮಾಡಿದರೆ ಕಡಬ ತಾಲೂಕು ಬರಬೇಡಿ. ನನ್ನ ಕಣ್ಣು ಮುಂದೆ ಬಿದ್ದರೆ ಮಾತ್ರ ನಾನು ಬಿಡುವನು ಅಲ್ಲವೇ ಇಲ್ಲ. ಅದು ಪ್ರತಿಯೊಬ್ಬರಿಗೆ ಗೊತ್ತು. ಅದರಿಂದ ಪ್ರತಿಯೊಬ್ಬರು, ಅದು ಅಲ್ಲದೆ ಇದನ್ನು ತನಿಖೆ ಮಾಡುವಾಗ 2015 ನಂತರ ವಾಸವಿದ್ದು 94C ಅಡಿಯಲ್ಲಿ ಹಕ್ಕುಪತ್ರ ಕೊಟ್ಟು ಅದನ್ನು ದಾಖಲೆ ತನಿಖೆ ನಡೆಸಿ ಕಡಬ ತರಿಸ್ತಾರ ಮೇಲೆ ಕ್ರಮ ಹೇಳಬೇಕು. ಮೊದಲನೇದಾಗಿ ಈ ಪತ್ರ ಹೋಗುವಾಗ ಇವೆಲ್ಲ AC ಅವರ ಪತ್ರ ಬಂದಿರುತ್ತೆ, ಅದರ ಪ್ರಕಾರ ಅಮಾನತು ಮಾಡಬೇಕು. ಅಮಾನತು ಮಾಡಿ ತನಿಖೆ ನಡೆಸಬೇಕು. ತನಿಖೆ ನಡೆಸಿ ಕ್ರಮ ಹೇಳಬೇಕಾಗಿ ಈ ಮೂಲಕ ನಾನು ಎಲ್ಲ ಅಧಿಕಾರಿಗಳನ್ನು ವಿನಂತಿಸಿಕೊಳ್ತಾ ಇದ್ದೀನಿ.